ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಇಲ್ಲಿ ಒಂದು ವೀಳ್ಯದೆಲೆ ಗಿಡ ಮತ್ತು ಅಲೋವೆರಾ ಗಿಡಗಳೆರಡು ಒಂದೇ ಪಾಟಲ್ಲಿದೆ. ನಾನೀಗ ಆ ಪಾಟನ್ನು ಇನ್ನೊಂದು ಪಾಟ್ಗೆ ತೆಗೆದು ಹಾಕ್ತಾ ಇದ್ದೇನೆ. ಅರ್ಧ ಮಣ್ಣನ್ನು ನಾನು ಖಾಲಿ ಮಾಡಿದ್ದೇನೆ ನೋಡಿ. ಆ ಖಾಲಿ ಮಾಡಿದ ಪಾಟ್ಗೆ ಅಲೋವೆರಾದ ಬೇರನ್ನು ಸಮೇತ ಕಿತ್ತು ಹಾಕ್ತಾ ಇದ್ದೇನೆ. ನಾನು ಹಾಗೇನು ಕಟ್ ಮಾಡಿಲ್ಲ, ತುಂಬ ಹಳೆಯ ಗಿಡ ಇದು. ಇದನ್ನು ನಾನು ತುದಿಯನ್ನು ಕಟ್ ಮಾಡಿ ತೆಗೆದುಬಿಟ್ಟು ಬುಡ ಮಾತ್ರ ಇಟ್ಟಿದ್ದೆ. ಹಾಗಾಗಿ ನೋಡಿ, ಸುಮಾರು 10ಕ್ಕಿಂತ ಹೆಚ್ಚು ಸಸಿಗಳು ಇದರಲ್ಲಿ ಹುಟ್ಟಿದೆ. ಹಳೆಯ ಬುಡ ನೀವು ನೋಡ್ತಾ ಇದ್ದೀರಾ, ಕಾಣ್ತಾ ಇದೆ. ನಾನು ತುದಿಯನ್ನು ತೆಗೆದುಬಿಟ್ಟಿದ್ದೆ. ಹಾಗಾಗಿ ತುದಿ ಇಲ್ಲದೆ ಇರೋದ್ರಿಂದ ಪಕ್ಕದಲ್ಲಿ ಒಂದು 10 ಕವಲುಗಳು ಒಡೆದಿತ್ತು. ನಾನು ಪ್ರಯೋಗ ಮಾಡಬೇಕು ಅಂತಲೇ ಈ ಥರ ಮಾಡಿದ್ದೆ ನೋಡಿ. ಹೆಚ್ಚಿನ ಸಸಿಗಳು ಬರಬೇಕು ಅಂದಾಗ ನಾವು ಅಲೋವೆರಾದ ಆ ತುದಿಯನ್ನು ಮುರ್ಕೋಬೇಕು. ತುದಿಯನ್ನು ಮುರಿದ್ಬಿಟ್ಟು ನಾವು ಇಟ್ಟಾಗ ಈ ಥರ ಸುತ್ತಲೂ ಅವು ಸಣ್ಣ ಸಣ್ಣ ಅಲೋವೆರಾಗಳು ಹುಟ್ಟುತ್ತೆ. ಮೇಲಿನ ತುದಿಯನ್ನು ನಾವು ಇನ್ನೊಂದು ಪಾಟ್ಗೆ ಹಾಕಿದಾಗ ಅದು ಸಹ ಇನ್ನೊಂದು ಗಿಡ ಆಗಿ ಬೆಳೆಯುತ್ತೆ. ಹೀಗೆ ನಾವು ಒಂದು ದೊಡ್ಡ ಅಲೋವೆರಾ ಗಿಡವನ್ನು 2 ಭಾಗಗಳಾಗಿ ಮಾಡಿದಾಗ ನಮಗೆ 10ಕ್ಕಿಂತ ಹೆಚ್ಚು ಸಸಿಗಳು ಸಿಗುತ್ತೆ. ಸುಮಾರು 2-3 ತಿಂಗಳ ಸಮಯದಲ್ಲಿ ನಮಗೆ ಇಷ್ಟೊಂದು ಸಸಿಗಳು ಸಿಗುತ್ತೆ. ನೀವು ಬೇಕಾದರೆ ಪ್ರಯೋಗವನ್ನು ಮಾಡಬಹುದು. ನಾನು ಈ ಪ್ರಯೋಗವನ್ನು ಮಾಡಿದೆ ನೋಡಿ. ಒಂದು ಸುಮಾರು 10ಕ್ಕಿಂತ ಹೆಚ್ಚು ಸಸಿಗಳು ನನಗೆ ಸಿಕ್ಕಿದೆ. ಈಗ ನಾನು ಸುತ್ತಲೂ ಮಣ್ಣನ್ನು ತುಂಬುತ್ತಾ ಇದ್ದೇನೆ. ಹೆಚ್ಚಿನ ನೀರಿನ ಅಗತ್ಯ ಇಲ್ಲ ಅಲೋವೆರಾಗೆ. ಅದರಿಂದಲೇ ತೆಗೆದ ಮಣ್ಣನ್ನು ನಾನು ಮತ್ತೆ ಅದಕ್ಕೆ ಹಾಕ್ತಾ ಇದ್ದೇನೆ. ಸಸಿಗಳನ್ನು ನಾನು ಇನ್ನೊಂದು ಪಾಟ್ಗೆ ಹಾಕಬೇಕು ಅಂಥೇಳಿ ತೆಗೆದಿಟ್ಟಿದ್ದೇನೆ. ಖಾಲಿ ಇರುವಂಥ ಜಾಗಕ್ಕೆ ನಾನು ಇನ್ನೊಂದು ಸಸಿಯನ್ನು ನೆಟ್ಟಿದ್ದೇನೆ. ಅದು ಬೆಳೆದು ದೊಡ್ಡದಾಗುತ್ತೆ. ಆಗ ಈ ಕುಂಡದ ತುಂಬ ಅಲೋವೆರಾಗಳು ಎದ್ದು ಕಾಣುತ್ತೆ. ಈಗ ನಾನು ಕೆಮ್ಮಣ್ಣನ್ನು ಹಾಕ್ತಾ ಇದ್ದೇನೆ. ಸುತ್ತಲೂ ಹಾಕಿ ನೋಡಿ, ಈಗ ತಿರುಗಿಸಿದ್ದೇನೆ. ಈಗ 2 ಬೇರೆ ಬೇರೆ ಪಾಟಲ್ಲಿ ಆಯಿತು. ಈ ವೀಳ್ಯದೆಲೆ ಗಿಡವನ್ನು ನಾನು ಒಂದು ಕಡ್ಡಿಯನ್ನು ತಂದು ನೆಟ್ಟಿದ್ದೆ ಸುಮಾರು 3 ತಿಂಗಳ ಹಿಂದೆ ನೋಡಿ. ಈಗ ಅದು ಒಂದು 4-5 ಎಲೆಗಳಾಗಿ ಒಡೆದಿದೆ ನೋಡಿ, ಹೇಗೆ ಕಾಣಿಸ್ತಾ ಇದೆ. ಇದಕ್ಕೂ ಸಹ ನಾನು ಸ್ವಲ್ಪ ಕೆಮ್ಮಣ್ಣನ್ನು ಸೇರಿಸ್ತೇನೆ. ಹೆಚ್ಚಿನ ನೀರಿನ ಅವಶ್ಯಕತೆ ಮತ್ತು ನೆರಳಿನ ಅವಶ್ಯಕತೆ ಇದೆ ವೀಳ್ಯದೆಲೆ ಗಿಡಕ್ಕೆ. ನಾನು ತರಗೆಲೆ ಗೊಬ್ಬರವನ್ನು ಮಾತ್ರ ಕೊಡ್ತಾ ಇದ್ದೇನೆ. ತೆಂಗಿನ ನಾರು ಮತ್ತು ತರಗೆಲೆ ಗೊಬ್ಬರವನ್ನು